ಹೌದು, ಈಗ ಪ್ಲೇ ಆಗ್ತಾ ಉಂಟು ನೋಡಿ. ಇಲ್ಲಿ ಕಾಗಿನೆಹರೆ ಅತ್ಯಂತ ಸುಂದರವಾದಂತಹ ತಾಣ. ನೀವೆಲ್ಲರೂ ಬಂದು ವೀಕ್ಷಿಸಲೇಬೇಕಾದಂತಹ ತಾಣ. ಅತ್ಯುತ್ತಮವಾದಂತಹ ಒಂದು ಪ್ಲೇಸನ್ನು ನಮಗೆ ನನ್ನ ಭಾವಯ್ಯನವರಾದ ಅನಂತಕೃಷ್ಣ ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಮೋಹನ್ ಸರ್ ಅವರು ಇದ್ದಾರೆ, ಬಾಳಿದ ವಿದ್ಯಾಬೋಧಿನಿ ಹೈಸ್ಕೂಲ್ನ ಜೀವಶಾಸ್ತ್ರ ವಿಭಾಗದ ಅಧ್ಯಾಪಕರು. ಸರ್, ನೀವು ಬಂದು ಏನು ಹೇಳ್ತಾ ಇದ್ದೀರಿ? ಈ ಪರಿಸರವನ್ನು ನೋಡಿ ನಿಮಗೆ ಏನು ಅನಿಸುತ್ತೆ? ಇದು ಅತ್ಯಂತ ಸುಂದರವಾದ ಪರಿಸರ. ನಾನು ಇದುವರೆಗೂ ಈ ಪರಿಸರಕ್ಕೆ ಬಂದೇ ಇಲ್ಲ. ಇಷ್ಟೊಂದು ಒಳ್ಳೆಯ ಪರಿಸರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಅರವಿಂದ್ ಸರ್ ಮತ್ತು ಅನಂತಕೃಷ್ಣ ಅವರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ತುಂಬ ಅದ್ಭುತವಾದಂಥ ಸ್ಥಾನ ಇದು. ಇಲ್ಲಿ ಪಕ್ಕದಲ್ಲಿ ಒಂದು ಟಿಪ್ಪುವಿನ ಕೋಟೆಯ ರೀತಿಯ ಒಂದು ತಾಣ ಇದೆ, ಬಹಳ ಸುಂದರವಾದ. ಸುಮಾರು 18ನೇ ಶತಮಾನದಲ್ಲಿ ಏನೋ ಆಗಿರುವಂತಹ ತಾಣ ಇದು. ಇದರ ಸುತ್ತಮುತ್ತ ವ್ಯೂ ಪಾಯಿಂಟ್ಗಳು, ಹಲವಾರು ಬೆಟ್ಟ ಗುಡ್ಡಗಳ ಶ್ರೇಣಿ ಇದು. ಬಹಳ ಚಂದ. ಈಗ ಇನ್ನೂ ನೀವು ಜೂನ್ ಜುಲೈ ಈ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸ್ಪಷ್ಟವಾಗಿ ಬಹಳ ಗ್ರೀನರಿ ಕಾಣಬಹುದು. ಅದರ ಜೊತೆಗೆ ಅನಂತಕೃಷ್ಣ ಅವರು ಬಂದಿದ್ದಾರೆ. ನಿಮಗೆ ಈ ತಾಣ ಹೇಗೆ ಗೊತ್ತಾಯಿತು ಅಂತ ಹೇಳಿ ನೀವು ಹೇಳಿ. ನಾವು ಬಂದು ಈಗ 4 ವರ್ಷ ಆಯಿತು. ಈಗ ಅಲ್ಲಿಂದ ಸತತವಾಗಿ ಬರ್ತಾ ಇದ್ದೇನೆ. ಟೈಮ್ ಇದ್ದಾಗ ಮಳೆಗಾಲದಲ್ಲಿ ಸುಮಾರು ಸತಿ ಬಂದಿದ್ದೀನಿ. ತುಂಬ ಅದ್ಭುತವಾದ ಸ್ಥಳ. ಎಲ್ಲರೂ ಬಂದು ಒಂದು ಸತಿ ವೀಕ್ಷಣೆ ಮಾಡಬೇಕಾದಂಥ ಸ್ಥಳ ಇದು. ಖಂಡಿತವಾಗಿ ಎಲ್ಲರೂ ಬನ್ನಿ ನಾನು ಹೇಳ್ತೀವಿ ಅಷ್ಟೇ. ವೀಕ್ಷಕರೇ ನೋಡಿ, ಇದು ನಿಮಗೆ ಫ್ರೀಯಾಗಿ ಬರುವಂತಹ ತಾಣ. ಯಾವುದೇ ರೀತಿಯಾದಂತಹ ಶುಲ್ಕ ಇಲ್ಲಿ ಇಲ್ಲ. 1 ಕಿಲೋಮೀಟ್ರು ನಡಿಬೇಕಾಗ್ತದೆ. ವೆಹಿಕಲ್ಗಳು ಯಾವುದು ತಾರ್ ಅಥವಾ ಪಿಕಪ್ಪನ್ನು ಮೇಲ್ ತನಕ ತಗೊಂಡು ಬರ್ತಾರೆ. ಆದರೆ ವೆಹಿಕಲ್ ಇದು ಟೂ ವೀಲರ್ ಮಾತ್ರ ಸಾಧ್ಯ ಇಲ್ಲ. 1 ಕಿಲೋಮೀಟ್ರ್ ನಾವು ನಡ್ಕೊಂಡೇ ಬರಬೇಕಾಗ್ತದೆ. ಬನ್ನಿ, ಆಸ್ವಾದಿಸಿ, ಪರಿಸರವನ್ನು ಸಂತೋಷಗೊಳಿಸಿ, ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.